ತಿಂಗಳು ಕಠಿಣ ಉಪವಾಸ ಮಾಡಿ ಈ ದಿನ ಪವಿತ್ರ ರಂಜಾನ್ ಹಬ್ಬ ಆಚರಣೆ ಮಾಡ್ಕೊಂತಾ ಇದ್ದಾರೆ. ಭಗವಂತ ಪ್ರತಿಯೊಬ್ಬರಿಗೂ ಈ ನಮ್ಮ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇವೆರಡೂ ಆ ಭಗವಂತ ಕಲ್ಪಿಸ್ಕೊಡ್ಲಿ. ಸಮಯ ಕಾಲ ಯಾರ ಕೈಯಲ್ಲೂ ಇರಲ್ಲ. ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗಿ ಉಳಿಯುತ್ತೆ, ಕೆಟ್ಟದ್ ಮಾಡಿದ್ರೆ ಇವತ್ತಲ್ಲ ನಾಳೆ ಅದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ರೈತರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ಕೂಡ ಚೆನ್ನಾಗಿರ್ಲಿಕ್ಕೆ ಅವರು ಕೂಡ ಈ ಒಂದು ಪವಿತ್ರ ಸ್ಥಾನದಲ್ಲಿ ಇವತ್ತು ಪ್ರೇಯರ್ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಅಶಾಂತಿ ದೂರವಾಗ್ಲಿ, ಒಳ್ಳೆ ಸಂತೋಷ ಬರ್ಲಿ, ಪ್ರತಿಯೊಬ್ಬರು ಬಾಳಲ್ಲಿ ಆ ಭಗವಂತ ಸಂತೋಷ ಕೊಡ್ಲಿ, ಅಲ್ಲಾಹು ಪ್ರತಿಯೊಬ್ಬರಿಗೂ ಒಳ್ಳೇದ್ ಮಾಡ್ಲಿ ಅಂತೇಳಿ ನಾನು ಈ ದಿನ ಎಲ್ಲರಿಗೂ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳು ಈ ದಿನ ಈದ್ಗಾ ಮೈದಾನದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಸರ್, ನಗರಸಭೆ ಉಪಾಧ್ಯಕ್ಷರಾಗಿ ಈ ಸಮುದಾಯಕ್ಕೆ ಪ್ರತ್ಯೇಕವಾಗಿ ನಗರಸಭೆಯಿಂದ ಏನೆಲ್ಲ ಅನುಕೂಲಗಳು ಮಾಡಬೇಕು ಅಂತ ನಿಮ್ಮ ಉದ್ದೇಶದಲ್ಲಿ? ಸರ್, ನಾನು ಇಲ್ಲಿಂದಾನೇ ಆಯ್ಕೆ ಆಗಿರೋದು, ಇದೇ ವಾರ್ಡಿಂದಾನೇ ಆಯ್ಕೆ ಆಗಿದ್ದೀನಿ. ಅವರು ಈ ದಿನ ನನಗೆ ಇವತ್ತು ಹಬ್ಬದ ದಿನ ನನಗೆ ವಿಶೇಷವಾಗಿ ಕಾಣೋದಿಲ್ಲ. ನಾನು ಪ್ರತಿದಿನ ಕೂಡ ನಾನು ಅಣ್ಣ ತಮ್ಮಂದ್ರಂತೆ ಒಂದು ಮಹಿಳೆಯರ ಹತ್ರ ತಮ್ಮನ್ ತರ ಪ್ರತಿದಿನ ಕೂಡ ಇದೇ ವಾರ್ಡಲ್ಲಿ ಪ್ರತಿನಿತ್ಯ ಓಡಾಡುವಂತವನಾಗಿದ್ದೀನಿ. ಪ್ರತಿಯೊಬ್ಬರಲ್ಲಿ ಕೂಡ ನಾನು ಸಂತೋಷದಲ್ಲಿ ಭಾಗಿಯಾಗ್ತಾ ಇರ್ತೀನಿ, ದುಃಖದಲ್ಲಿ ಭಾಗಿಯಾಗ್ತಾ ಇರ್ತೀನಿ. ಪ್ರತಿಯೊಬ್ಬರು ಕೂಡ ನಮ್ಮ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಬರಕ್ ಮೊದಲು ಕೂಡ ಇವರು ಕೂಡ ಸ್ವತಂತ್ರಕ್ಕೂ ಹೋರಾಡಿದ್ರಿಂದಾನೇ ನಾವು ಇವತ್ತು ಸ್ವತಂತ್ರ ಪಡೆದಿದ್ದೀವಿ. ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಹಕ್ಕಿದೆ. ಪ್ರತಿಯೊಬ್ಬರು ಸಂತೋಷವಾಗಿರ್ಲಿಕ್ಕೆ ಪ್ರತಿಯೊಬ್ಬ ರಾಜಕಾರಣಿ ಕೂಡ ಪ್ರತಿಯೊಬ್ಬ ರಾಜಕೀಯ ಪಕ್ಷ ಕೂಡ ಶಾಂತಿ ಮತ್ತು ಸೌಹಾರ್ದತೆಯಿಂದ ನಡ್ಕೋಬೇಕು ಅಂತ ಹೇಳಿ ನಾನು ಈ ಮೂಲಕ ಆ ಭಗವಂತನಲ್ಲಿ ಕೂಡ ಬಯಸ್ತೀನಿ. ಸರ್, ಮಂಡಿಸೋಕ್ ಬೇಡ ಅಂತ ಕೆಲವರು ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮೌನ ಪ್ರತಿಭಟನೆ. ಅದಕ್ಕೆ ಏನ್ ಹೇಳೋದು ಸರ್? ಏನ್ ಹೇಳ್ತೀನಿ, ಸ್ವತಂತ್ರ ಪೂರ್ವದಲ್ಲಿ ಆಮೇಲೆ ಸ್ವತಂತ್ರ ಬಂದ ನಂತರ ಯಾವ ರೀತಿ ನಮ್ಮ ದೇಶದಲ್ಲಿ ಅಶಾಂತಿ ಇಲ್ದಿರ ಸಂತೋಷದಿಂದ ಇರ್ಲಿಕ್ಕೆ ಅವಕಾಶಗಳು ಯಾವ್ಯಾವಿದೆ ಪ್ರತಿಯೊಬ್ಬ ರಾಜಕಾರಣಿ ಕೂಡ ತಗೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ನೀವು ನೋಡ್ತಾ ಇದ್ದೀರಾ, ಪ್ರಕೃತಿ ತಪ್ಪು ಮಾಡಿರೋರ್ನ ಯಾರನ್ನೂ ಬಿಡೋದಿಲ್ಲ. ಯಾಕಂದ್ರೆ ಈಗ ಮನ್ವಾರ್ ಮತ್ತು ಬ್ಯಾಂಕಾಕ್ ಅಲ್ಲಿ ಈಗ ತಾನೆ 1000ಕ್ಕೂ ಹೆಚ್ಚು ಜನ ಸತ್ತಿರುವಂತದ್ದು ಈಗಾಗ್ಲೇ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ರು ಕೂಡ ಒಳ್ಳೇದನ್ನೇ ಮಾಡೋಣ, ಒಳ್ಳೇದನ್ನೇ ಬಯಸೋಣ, ಅಶಾಂತಿನ ದೂರ ಮಾಡೋಣ ಅಂತ ಹೇಳ್ತೀನಿ. ಸರ್, ಹರಾಜು ಪ್ರಕ್ರಿಯೆ, ಬಹಿರಂಗ ಹರಾಜು ಪ್ರಕ್ರಿಯೆ ಹೌದು ಸರ್. ಯಾವ ರೀತಿಯ ಸಿದ್ಧತೆ ನಗರಸಭೆಯಿಂದ ಆಗ್ತಾ ಇದೆ ಸರ್? ಇದು ಒಂದು 23 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಕಾರಣ, ಹಿಂದೆ ಅಲ್ಲಿ ಮಾಳಿಗೆಗಳು ಕಟ್ಕೊಂಡಿರ್ತಕ್ಕಂಥವ್ರು ಆ ದಿನ ಅವರೇ ಸ್ವಂತ ಒಂದು 10,000 ಕೊಟ್ಟು ನಗರಸಭೆ ಕೊಟ್ಟು ಮಾಳಿಗೆಗಳು ಕಟ್ಕೊಂಡಿದ್ದಾರೆ ಅಂತೇಳಿ ಹಿರಿಯ ಸದಸ್ಯರು ಹೇಳ್ತಾ ಇರ್ತಾರೆ. ಆದ್ರೂ ಆ ವಿಚಾರ ನಮಗ್ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಕಾನೂನು ಮಾಡಿರ್ತಕ್ಕಂಥದ್ದು ಸರ್ಕಾರಗಳು 2019ರಲ್ಲಿ ಏನ್ ಸರ್ಕಾರ ಸುತ್ತೋಲೆ ಇದೆ, ಯಾವುದೇ ಮಾಳಿಗೆಗಳಿರ್ಲಿ ನಗರಸಭೆಗೆ ಸಂಬಂಧಪಟ್ಟಿರೋ ಮಾಳಿಗೆಗಳು ಅದು ಮರು ಹರಾಜು ಆಗ್ಲೇಬೇಕು 12 ವರ್ಷಕ್ಕೊಂದ್ಸರಿ ಅಂತೇಳಿ ಏನ್ ಆದೇಶ ಇದೆ ಅದರಂತೆ ಇವಾಗ ಮರು ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಅದು ನಡೆಯುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಯಾರು 20-30 ವರ್ಷಗಳಿಂದ ಅಂಗಡಿಯಲ್ಲಿ ಇದ್ದಾರೆ ಅವ್ರಿಗೆ ಕೊಡೋ ಅಂತದನ್ನ ಕಾನೂನು ನಿರ್ದೇಶನ ಕೊಟ್ಟಿದೆ ಕೂಡ. ಯಾರಿಗೆ 5,000 ರೂಪಾಯಿಗೆ ಹರಾಜಲ್ಲಿ ಕೂಗಿರ್ತಾರೆ, ಅಂಗಡಿಯಲ್ಲಿ ಇರ್ತಕ್ಕಂಥವ್ರು ಒಂದು 5% ಜಾಸ್ತಿ ಕೊಟ್ರೆ 30 ವರ್ಷಗಳಿಂದ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಕೊಡ್ಬೇಕು ಅಂತೇಳಿ ಕಾನೂನಲ್ಲಿ ಎಲ್ಲಾ ಅವಕಾಶಗಳಿದೆ. ಯಾರನ್ನೂ ಕಾಡಿ ಬೇಡಿ ದುಡ್ಡು ಕಳ್ಕೊಳ್ಳೋಂಥದ್ದು ಬೇಡ. ವ್ಯಾಪಾರಸ್ಥರು, ನಿಮ್ಗೆ ಸಂಪೂರ್ಣ ಹಕ್ಕಿದೆ, ನೀವೇ ಬಂದು ಭಾಗವಹಿಸಿ, ನೀವೇ ಅಂಗಡಿಗಳು ಪಡ್ಕೊಳ್ಳೋದಿಕ್ಕೆ ಸಂಸಿದ್ಧರಾಗಿ ಅಂತ ಹೇಳ್ತೀನಿ.